ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಟಿಫನ್ ಮಾಡೋಣ ಅಂತೇಳಿ ರೆಡಿ ಮಾಡಿದ್ದೀನಿ. ಇವತ್ತು ನಾನು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ಗೆ ಏನೆಲ್ಲ ಬೇಕು ಅಂತೇಳಿ ತೋರಿಸ್ತಾರಂಥದ್ದು. ಈರುಳ್ಳಿ, ಟೊಮೊಟೊ, ಬಟಾಣಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಬಟಾಣಿ ತೊಗೊಂಡಿದ್ದೆ. ಹಾಗೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಈಗ ಸಣ್ಣಗೆ ಎಲ್ಲ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಬದನೆಕಾಯಿ. ಈಗ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸು, ಚಕ್ಕೆ, ಲವಂಗ ಎಲ್ಲವನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಎಲ್ಲ ಆಗಲಿ. ಅದಾದಮೇಲೆ ಅದಕ್ಕೆ ಈರುಳ್ಳಿ ಸೇರಿಸ್ಕೊತೀನಿ. ಈಗ ಇದು ಎಣ್ಣೆಯಲ್ಲಿ ಫ್ರೈ ಎಲ್ಲ ಆಯಿತು. ಫ್ರೈ ಎಲ್ಲ ಆದಮೇಲೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಕೂಡ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬಿಟ್ಕೊಳ್ಳೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊ ಕೂಡ ಆ್ಯಡ್ ಮಾಡ್ತೀನಿ. ನಾನು 3 ಟೊಮೊಟೊವನ್ನು ತೊಗೊಂಡಿದ್ದೀನಿ. 2 ಈರುಳ್ಳಿ, 3 ಟೊಮೊಟೊವನ್ನು ತೊಗೊಂಡಿದ್ದೀನಿ. ಈಗ 3 ಟೊಮೊಟೊನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಿ. ಆ ಟೊಮೊಟೊವನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದಷ್ಟು ಚೆನ್ನಾಗಿ ಕಲರಾಗಿ ಕಾಣುತ್ತೆ ಅಂತೇಳಿ ಟೊಮೊಟೊನ ಹಾಕ್ಕೊಂಡು ಟೇಸ್ಟಿಯಾಗೂ ಬರುತ್ತೆ. ಈಗ ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಟೊಮೊಟೊನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ಚೆನ್ನಾಗಿ ಸಾಫ್ಟೆಲ್ಲ ಆಗಬೇಕಲ್ವ, ಹಾಗಾಗಿ ಸ್ವಲ್ಪ ಹೊತ್ತು ಬೇಕಂತೇಳ್ಬಿಟ್ಟು ಇಟ್ಟಿದ್ದೀನಿ. ಈಗ ಇದೆಲ್ಲ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಮೇಲೆ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕೆ ಈಗ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಮೇಲೆ ಹಾಕೋಣ ಅಂತೇಳ್ಬಿಟ್ಟು. ಈಗ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಎಲ್ಲ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಎಲ್ಲ ಆಗಿದೆ. ಫ್ರೈ ಎಲ್ಲ ಆಗಿರೋವಂಥ ಇದಕ್ಕೆ ಹಸಿ ಬಟಾಣಿಯನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಟಾಣಿ ಎಲ್ಲ ಫ್ರೈ ಎಲ್ಲ ಆದಮೇಲೆ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಬದನೆಕಾಯಿ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಬದನೆಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಸುಮ್ಮನೆ ಸ್ವಲ್ಪ ಈಗ ಬದನೆಕಾಯಿನ ಹಂಗೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಬಂದು ಇವತ್ತು MTR ವಾಂಗಿಬಾತ್ ಮಸಾಲೆ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಈ ಮಸಾಲೆ ಪೌಡರು ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ತೊಗೊಂಡಿದ್ದೀನಿ. ಬೇರೆ ಏನು ಪೌಡರ್ಸ್ ಏನು ಆ್ಯಡ್ ಮಾಡ್ತಾಯಿಲ್ಲ. ನಾನು ತೊಗೊಂಡಿರೋಂಥದ್ದು ಬಂದು ಇಷ್ಟೇ. ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೌಡರ್ಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತೀನಿ. ಫ್ರೈ ಎಲ್ಲ ಆದಮೇಲೆ ತೋರಿಸ್ತೀನಿ. ಅದಕ್ಕೆ ನಾನು ಈಗ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ 6 ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಲೋಟ ತೋರಿಸ್ತೀನಿ ನೋಡಿ. ಅದೇ ಲೋಟದಲ್ಲಿ ನಾನು ತೊಗೊಂಡಿರೋಂಥದ್ದು ಅಕ್ಕಿ ಬಂದು 3 ಲೋಟ ಅಕ್ಕಿ ತೊಗೊಂಡಿದ್ದೆ. ಈಗ 6 ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಲೋಟದಲ್ಲಿ ಮಾಡ್ತಾ ಇರೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೈ ಎಲ್ಲ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗೆಲ್ಲ ಕಾಣ್ತಾ ಇದೆ. ಅದಕ್ಕೆ ನಾನು ಇವಾಗ ವಾಟರೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವಾಟರ್ ಮಿಕ್ಸ್ ಮಾಡ್ಕೊಂಡು ವಾಟರೆಲ್ಲ ಕುದಿ ಬಂದಮೇಲೆ ಅಕ್ಕಿನ ತೊಳೆದು ಹಾಕುವಂಥದ್ದು. ಈಗ ಕಾಯಕ್ಕೆ ಅಂತೇಳಿ ನೀರನ್ನು ಇಟ್ಟಿದ್ದೀನಿ. ಇನ್ನೊಂದು ಕಡೆ ಅಕ್ಕಿ ಎಲ್ಲ ಹಾಕಿ ಇಟ್ಟಿದ್ದೀನಿ ತೊಳೆದು ಹಾಕೋಣ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ನೋಡ್ಕೊಂಡು ಎಷ್ಟು ಬೇಕಂತ ಹೇಳಿ ನೋಡ್ಕೊಂಡು ಹಾಕ್ಕೊಳ್ಳಿದೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ದೀನಿ. ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಈಗ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೆ. 6 ಲೋಟ ನೀರನ್ನು ಹಾಕಿ ಹಾಕಿರೋವಂಥದ್ದು. ನೀರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾನೀಗ ಅಕ್ಕಿಯನ್ನು ಹಾಕ್ತಾ ಇರೋವಂಥದ್ದು. ಈಗ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವುದೇ ಥರ ಕಲರ್ಸ್ ಆಗಲಿ ಏನೇ ಆಗಲಿ ಹಾಕಲಿಲ್ಲ. ನ್ಯಾಚುರಲಾಗಿ ಮಾಡ್ತಾ ಇರೋವಂಥದ್ದು ಬಂದು ವಾಂಗಿಬಾತ್ ಮಾಡ್ತಾ ಇರೋವಂಥದ್ದು. ಈಗ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ ಇಡ್ತೀನಿ ಬೇಯಲಿ ಅಂತ ಹೇಳ್ಬಿಟ್ಟು 1 ವಿಸಿಲ್ ಬಸ್ಕೊತೀನಿ. ನಾನು ಬಂದು ಸೊಸೈಟಿ ರೈಸಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ 1 ವಿಸಿಲ್ ಆದರೆ ಸಾಕು, ಇಲ್ಲಾಂದರೆ ನುಣ್ಣಗಾಗ್ಬಿಡುತ್ತೆ. ಈಗ 1 ವಿಸಿಲ್ ಆದಮೇಲೆ ತೋರಿಸ್ತಾ ಇರೋವಂಥದ್ದು ನೋಡಿ ವಾಂಗಿಬಾತ್ ಇಲ್ಲಿ ರೆಡಿಯಾಗಿದೆ. ಮೇಲೆ ನೋಡೋಕ್ಕೆ ಈ ಥರ ಕಾಣ್ತಾ ಇದೆ. ಈಗ ಮಿಕ್ಸ್ ಮಾಡಿದ್ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು ವಾಂಗಿಬಾತ್. ತುಂಬಾ ಟೇಸ್ಟಿಯಾಗಿ ಎಲ್ಲನೂ ಅಷ್ಟೇ ಚೆನ್ನಾಗಿತ್ತು. ಈಗ ಮಗಳಿಗೆ ಬಾಕ್ಸ್ಗೆ ಅಂತೇಳಿ ಅಕ್ಕಿ ಎಲ್ಲ ಮಗಳಿಗೆ ಸ್ಕೂಲ್ಗೆ ಕಲಿಸ್ಬೇಕು. ಈಗ ಟಿಫನ್ ಎಲ್ಲ ಆಯ್ತಲ್ವ, ಬೆಳಗ್ಗೆನೇ ನಾನು ಮಾಡೋವಂಥದ್ದು. ಈಗ ಮಗಳ ಬಾಕ್ಸ್ಗೆ ಅಂತೇಳಿ ಹಾಕಿಟ್ಮೇಲೆ ಇವಾಗ ಅವ್ರಿಗೆ ಊಟಕ್ಕೆ ಅಂತೇಳಿ ಊಟಕ್ಕೆ ತಟ್ಟೆಗೆ ಹಾಕ್ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದೀನಿ ಅಂತೇಳ್ಬಿಟ್ಟು ವಾಂಗಿಬಾತ್. ನಾನು ಮಾಡುವಂಥ ವಾಂಗಿಬಾತ್ ಈ ಥರ ಕಾಣ್ತಾ ಇದೆ. ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋದ್ಮೇಲೆ ನಾನೀಗ 10-11 ಗಂಟೆ ಆಗಿದೆ. ಆಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೋಡ್ ಮೇಲೆ ಅವರೆಕಾಯಿ ಎಲ್ಲ ತರಲೆಲ್ಲ ಒಣಗ್ಸಕ್ಕೆ ಹಾಕಿದ್ದೆ. ತರಲೆಲ್ಲ ಕಿತ್ಕೊಂಡ್ಬಂದಿದ್ರಲ್ವ, ಆ ತರಲೆಲ್ಲ ಬಿಸಿಲಲ್ಲಿ ಹಾಕಿ ಒಣಗಿಸಿಟ್ಟಿದ್ದೀವಿ. ಅದನ್ನು ಈಗೆಲ್ಲ ಚಚ್ಚಿ ಎಲ್ಲ ಕಾಳು ಮಾಡಬೇಕು. ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ. ನಾನು ಬಂದು ನೋಡಿ ಈ ಥರ ಗೋಣಿನೆಲ್ಲ ಹಾಕಿ ಹೊಡಿದ್ದು ಆಮೇಲೆ
ಹಾಕೋಂಥದ್ದು. ಇಲ್ಲಾಂದರೆ ಹಾಗೆ ಹೊಡೆಯೋಕ್ಕೋದ್ರೆ ಮೋಲ್ಡ್ ಮೇಲೆ ಎಲ್ಲ ಕಾಳೆಲ್ಲ ಎಗರ್ಬಿಡುತ್ತೆ. ಮತ್ತು ಗೋಣಿನಲ್ಲಿ ಹಾಕಿ ಹೊಡೆಯೋದ್ರಿಂದ ಕಾಳು ಎಲ್ಲೋ ಔಟ್ಸೈಡ್ ಹೋಗುತ್ತೆ, ಹೀಗೆ ಇರುತ್ತೆ. ಹಾಗಾಗಿ ನಾನು ಈ ಥರ ಗೋಣಿನಲ್ಲಿ ಹಾಕಿ ಹೊಡೆದು ಆಮೇಲೆ ಇದು ಮಾಡ್ತೀನಿ. ಹಸ್ಬೆಂಡ್ ಅವ್ರ ಅಜ್ಜಿ ಒಬ್ಬರು ಅವ್ರಿದ್ದಾರೆ, ಅವ್ರು ಬಂದೆಲ್ಲ ಕ್ಲೀನ್ ಮಾಡಿಕೊಟ್ರು. ನನಗೆ ಅಷ್ಟೊಂದೇನು ಬರೋದಿಲ್ಲ, ಆ ಥರ ಮಾಟಿ ಕೀರೋಕ್ಕೆಲ್ಲ ಬರೋದಿಲ್ಲ. ಹಾಗಾಗಿ ಅವರು ಬಂದು ಅಜ್ಜಿ ಬಂದು ಕ್ಲೀನ್ ಮಾಡ್ಕೊಬಿಟ್ಟು ಹೋಗಿದ್ರು. ತೋರಿಸ್ತೀನಿ ರೀ, ಅಜ್ಜಿಗೆ ಹುರ್ಳಿಕಾಯಿ ಹಾಕಿದ್ದಾರೆ, ಅವ್ರು ಬಂದು ಹುರ್ಳಿಕಾಯಿ ತುಳಿಸ್ತಾಯಿದ್ರು. ಹಾಗೆಯೇ ನಾನು ಬಂದು ಇಲ್ಲಿ ಮೋಳ್ ಮೇಲೆ ಅವರೆಕಾಯಿಯನ್ನು ಹೊಡಿತಾಯಿದ್ದೆ. ಹಸ್ಬೆಂಡ್ ಹಾಗೆ ಟ್ರ್ಯಾಕ್ಟರ್ನಲ್ಲಿ ಹುರ್ಳಿಕಾಯಿ ಎಲ್ಲ ತುಳಿಸ್ಕೊಡ್ತಾಯಿದ್ದೆ. ನಮ್ಮದು ಹುರ್ಳಿ ನೋಡ್ತಾ ಇರ್ಬೋದು, ಇಲ್ಲಿ ಮೂಟೆನಲ್ಲಿ ಇಟ್ಟು ಅಂತ ಅಷ್ಟೇ ಆಗಿರೋದು, ಸ್ವಲ್ಪನೇ ಹುರ್ಳಿ ಆಗಿರೋದು. ನಮ್ಮದೆಲ್ಲ ಹುರ್ಳಿ ಆಗಿದೆ. ಈಗ ಅವರ ಅಜ್ಜಿ ಅವ್ರದ್ದು ಮಾಡ್ತಾ ಇರೋಂಥದ್ದು. ಇದು ಬಂದು ರಂಗೋಲಿ ಪೌಡರು, ನಮ್ಮ ಹಳ್ಳಿಗಡೆ ಸಿಗೋಂಥ ರಂಗೋಲಿ ಪೌಡರ್ ಇದು. ಇದನ್ನು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಜರಡಿ ಎಲ್ಲ ಹಿಡ್ದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊತೀವಿ. ರಂಗೋಲಿ ಹಾಕ್ಕೊಳ್ತೀವಿ. ಇದನ್ನು ತೊಗೊಂಡು ಬೆಳಗ್ಗೆ ಹೊತ್ತು ರಂಗೋಲಿ ಹಾಕ್ತೀವಿ. ಕೆಮ್ಮಣ್ಣು ಮತ್ತು ರಂಗೋಲಿ ಪೌಡರ್ ಎರಡೂ ನೋಡ್ತಾರೆ ಈ ಥರ ನ್ಯಾಚುರಲಾಗಿ ಸಿಗೋವಂಥದ್ದು. ಮೊದಲೆಲ್ಲ ಹಳ್ಳಿನಲ್ಲಿ ಈ ಥರ ಹಳ್ಳದಲ್ಲಿ ಎತ್ಕೊಂಡ್ಬಂದು ಮಾಡ್ತಾಯಿದ್ದು. ಇದು ನೋಡ್ಬೋದು ಕಲರ್ ಈ ಥರ ನಿಮಗೆ ಯಾವ ಥರ ಕಾಣ್ತಾಯಿದೆ ಗೊತ್ತಿಲ್ಲ, ಬಟ್ ತುಂಬಾ ಕಲರ್ ಆಗಿದೆ. ಎಷ್ಟು ಕಲರ್ ಅಂದರೆ ಮಿಕ್ಸ್ ಕಲಿಸ್ಬಿಟ್ರೆ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣುತ್ತೆ ಗೊತ್ತಾ. ಇದರಲ್ಲಿ ಉಂಡೆ ಮಾಡಿ ಸುದ್ದು ಮತ್ತು ಕೆಮ್ಮಣ್ಣು ಅಂತೇಳಿ ಆ ಕಾಲದಲ್ಲೆಲ್ಲ ಮಾರ್ತಾಯಿದ್ರು. ಸೇಮ್ ಅದೇ ನ್ಯಾಚುರಲ್ ಪೌಡರ್ ಇದು. ಇದನ್ನು ಕಲಿಸ್ಬಿಟ್ಟು ಉಂಡೆ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ರೆ ಕೆಮ್ಮಣ್ಣು ಮತ್ತು ಸುದ್ದ ಅಂತೇಳಿ ಕರಿತಾಯಿದ್ರು. ಕೆಮ್ಮಣ್ಣು ಉಂಡೆ ಮತ್ತು ಸುದ್ದ ಉಂಡೆ ಅಂತೇಳ್ಬಿಟ್ಟು ಇದನ್ನ ಕಲಸಿ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ತಾಯಿದ್ರು. ಸೇಮ್ ಇದನ್ನ ಕಲಸಿ ಉಂಡೆ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ರೆ ಸೇಮ್ ಅದೇ ಥರ ಇರುತ್ತೆ. ಅದನ್ನು ಎಲ್ಲ ಬಿಸಿಲಲ್ಲಿ ಹಾಕಿ ಒಣಗ್ಸೋಕ್ಕಿಟ್ಟಿದ್ದೆ. ಆಮೇಲೆ ಬಂದು ಇಲ್ಲಿ ಹೇಳ್ದಲ್ವ, ಹಸ್ಬೆಂಡ್ ಅವರ ಅಜ್ಜಿ ಅಂತೇಳ್ಬಿಟ್ಟು ನಮ್ಮ ಮಾವ ಅವರ ಚಿಕ್ಕಮ್ಮ ಅವರು ಬಂದು ಹುರ್ಳಿಕಾಯಿ ಹಾಕಿದ್ರು. ಅದನ್ನು ತುಳಿಸ್ತಾ ಇದ್ದಾರೆ ಅವರು. ಅದಕ್ಕೆ ಹಸ್ಬೆಂಡ್ ಬಂದು ಅವ್ರು ತುಳಿಸ್ಕೊಡ್ತಾಯಿದ್ರು. ಅದಕ್ಕೆ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ, ಟ್ರ್ಯಾಕ್ಟರ್ನಲ್ಲಿ ತುಳಿಸ್ತಾ ಇದ್ರಲ್ವ, ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅವರು ಅದಕ್ಕೆ ಅಲ್ಲಿ ಮಕ್ರಿ ಇಟ್ಟಿದ್ದಾರೆ, ಮೋರಿ ಇದೆ, ಹಾಗಾಗಿ ತೆಗಿ ಅಂತೇಳಿ ನನಗೆ ಹೇಳ್ತಾಯಿದ್ರು. ಅದಕ್ಕೆ ಮೋರಿ ಇದೆ ಅಂತೇಳ್ಬಿಟ್ಟು ಅವರು ಆ ಥರ ಇಟ್ಟಿದ್ದಾರೆ ಅಂತೇಳ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ನೋಡಿ ಅವರೆಲ್ಲ ಕ್ಲೀನ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಇದು ಮಾಡ್ತಾರೆ. ಅವರು ತುಂಬ ಜಾಸ್ತಿ ಹಾಕಿದ್ರು ಹುರ್ಳಿ, ಹಾಗಾಗಿ ಅವ್ರದ್ದು ಜಾಸ್ತಿ ಇದೆ. ನಾವು ಸ್ವಲ್ಪನೇ ಹಾಕಿರೋಂಥದ್ದು. ಹಾಗಾಗಿ ನಾವು ಅದನ್ನು ಹಾಗೆ ತುಳಸಿಗೆ ಎಲ್ಲ ಒಂದು ಅರ್ಧ ಮೂಟೆ ಏನೋ ಆಯಿತು ಅಷ್ಟೇ ಹುರ್ಳಿ, ತುಂಬ ಏನೂ ಆಗಲಿಲ್ಲ. ಇವ್ರದ್ದು ಬಂದು ತುಂಬಾ ಒಂದು 3 ಮೂಟೆ 4 ಮೂಟೆ ಹುರ್ಳಿ ಆಗುತ್ತೆ ಇವ್ರದ್ದು. ಇದೆಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ಮಾಲೂರಲ್ಲಿರುವಂಥ ಮಾಲೂರು ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ನಾನು ಮತ್ತು ನನ್ನ ಮಗ ಇಬ್ಬರು ರೆಡಿಯಾಗಿದ್ವಿ. ಹಾಗೆ ಹಸ್ಬೆಂಡ್ ಕರ್ಕೊಂಡು ಅಲ್ಲಿ ಬಿಟ್ಬಿಟ್ಟು ಅವರು ಬೇರೆ ಎಲ್ಲೋ ಹೋಗ್ಬೇಕಂತೆ. ಹಾಗಾಗಿ ನಾನೀಗ ರೆಡಿಯಾಗಿದ್ದೀನಿ ನೋಡಿ. ನಾನು ಹೋಗಿರೋಂಥದ್ದು ಬಂದು ಮಾಲೂರು ಮಾರಿಕಾಂಬ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಾಲೂರಿನಲ್ಲಿ ಯಾವ ಥರ ಅಂದರೆ ಬೆಳಗ್ಗೆ ಎದ್ದು ಬಂದು ಪ್ರತಿಯೊಬ್ಬರು ಅಂಗಡಿ ತೆಗಿಬೇಕಾದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಹಾಕ್ಕೊಂಡೋಗಿ ಆಮೇಲೆ ಅಂಗಡಿಯನ್ನು ತೆಗಿಯೋವಂಥದ್ದು. ತುಂಬಾ ನಂಬಿಕೆ ಇರುವಂಥ ಗ್ರಾಮ ದೇವತೆ ಇದು. ಹಾಗಾಗಿ ತುಂಬ ಜನ ಬರ್ತಾರೆ. ಇದಕ್ಕೆ ದೀಪ ಇರ್ಬೋದು, ಪೂಜೆ ಇರ್ಬೋದು, ಪ್ರತಿದಿನ ಬೆಳಗಿನ ಜಾವ 5 ಗಂಟೆಗೆ ಅಭಿಷೇಕ ಅಲಂಕಾರ ಎಲ್ಲ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಂದಮೇಲೆ ಲೇಟಾಗಿ ಬಂದಮೇಲೆ ನೋಡಿ ಈ ಥರ ಕಾಣುತ್ತೆ ಅಷ್ಟೇ. ಅದಕ್ಕೆ ಮುಂಚೆ ಬೆಳಗ್ಗೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ತಂಬಿಟ್ಟೆಲ್ಲ ಮಾಡ್ಕೊಂಡು ದೀಪವನ್ನು ಬೆಳಗ್ತಾ ಇದ್ದಾರೆ ಗ್ರಾಮ ದೇವತೆಗೆ. ಹಾಗೆ ನಾವು ಕೂಡ ಹೋಗಿ ದೇವರಿಗೆ ನಮಸ್ಕಾರ ಎಲ್ಲ ಹಾಕ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಮಗ ಕೈ ಮುಗಿತಾ ಇದ್ದ ದೇವರಿಗೆ. ಇಲ್ಲಿ ನಾವು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮಗ ಹೋಗಿ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದಾನೆ ದೇವ್ರಿಗೆ. ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಕಂಟಿನ್ಯೂ ಏನು ಮಾಡಲಿಲ್ಲ. ಹಾಗೆ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಹೇಳ್ತಾ ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ.